ಡಿ.ಕೆ. ಶಿವಕುಮಾರ್ ಅವ್ರಿಗೆ ಶುಭ ಕೋರಿದ್ದಾರೆ ಯತ್ನಾಳ್ ಅವರು. ನೋಡಿ, ಯತ್ನಾಳು ಡಿ.ಕೆ. ಶಿವಕುಮಾರ್ ಅಂತಂದರೆ ಒಂದು ರೀತಿ ಎಣ್ಣೆ ಸಿಗಕ್ಕೆ ಹಾವು ಮುಗಿಸಿದ್ದಂಗೆ. ಆದ್ರೆ ನೋಡಿ, ರಾಜಕಾರಣದಲ್ಲಿ ಯಾರೂ ಶಾಶ್ವತ ಸ್ನೇಹಿತರಲ್ಲ, ಶತ್ರುಗಳಲ್ಲ, ಮಿತ್ರರು ಅಲ್ಲ. ವಿಶ್ ಮಾಡಿದ್ದಾರೆ ನೋಡಿ ಯತ್ನಾಳು. ಯಾರೇ ನೂತನ ಸಿ.ಎಂ ಆದರೂ ಶುಭವನ್ನೇ ಕೋರಬೇಕು, ಆವಾಗಲೂ ನಕಾರಾತ್ಮಕವಾಗಿ ಹೇಳಬಾರ್ದು. ಇದೇನಪ್ಪ ಇದು ಯತ್ನಾಳ್ ಅವ್ರ ಸ್ಟೇಟ್ಮೆಂಟು ಅಂತ ಆಶ್ಚರ್ಯ ಆಗ್ಬೋದು. ಆಶ್ಚರ್ಯ ಆಗೋದ್ರೆ ಏನಿಲ್ಲ ರೀ, ರಾಜಕೀಯ ವಿರೋಧಿಗಳು ರಾಜಕಾರಣಕ್ಕಷ್ಟೇ ಸೀಮಿತ. ಬಟ್ ವೈಯಕ್ತಿಕವಾಗಿ ಸಂಬಂಧ ಎಲ್ಲರದ್ದು ಚೆನ್ನಾಗೇ ಇರುತ್ತೆ. BJPಯವರು, JDS, ಕಾಂಗ್ರೆಸ್ನವರು ಅಂತ ಏನಿಲ್ಲ, ಚೆನ್ನಾಗಿರ್ತಾರೆ. ಆದರೆ ನೋಡಿ, ಸ್ವಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಯತ್ನಾಳ್ ಬಿಟ್ಟಿಲ್ಲ. ಇನ್ನೂ ಕೂಡ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿ ಅವರೇ ನೀರಾವರಿ ಮಂತ್ರಿಯಾಗಿ ಏನೂ ಕೂಡ ಕೊಟ್ಟಿಲ್ಲ. ನೋಡಿ, ಶುಭ ಕೋರೋದ್ರ ಜೊತೆಗೆ ವಾಗ್ದಾಳಿ ಕೂಡ ನಡೆಸಿದ್ದಾರೆ ಸ್ವಪಕ್ಷದ ನಾಯಕರ ವಿರುದ್ಧ. ನಕಾರಾತ್ಮಕ ಮಾತಾಡದೆ ಇವತ್ತೇನು ನೂತನ ಮುಖ್ಯಮಂತ್ರಿಗಳಾಗಿ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ, ಅವರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿ, ಆದಷ್ಟು ಇನ್ನೇನು 2 ವರ್ಷ ಉಳಿದಿದೆ. ಕರ್ನಾಟಕದಲ್ಲಿ ಕೊನೆಯ ಅವಧಿಯ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಯಾಕಂದರೆ ಅವರೇ ನೀರಾವರಿ ಮಂತ್ರಿ ಇದ್ದರೂ ಸಹಿತ ನಮ್ಮ ಕೃಷ್ಣಾಗೆ ಯಾವುದೇ ರೀತಿಯ ನ್ಯಾಯ ಕೊಡುವಂಥದ್ದು ಕಳೆದ 3 ವರ್ಷದಿಂದ ಮಾಡಿಲ್ಲ. ಗುತ್ತಿಗೆದಾರರ ಬಿಲ್ಲುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಲ್ಲುಗಳು ಸಹ ಸರಿಯಾಗಿ ಇವತ್ತು ಸಿಕ್ಕಿಲ್ಲ. ನೋಡಿ, ಯಾರೇ ರಾಜ್ಯದ ಹೊಸ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಅವ್ರಿಗೆ ನಾವೆಲ್ಲ ಶುಭವನ್ನೇ ಕೋರಬೇಕು. ಯಾಕಂದರೆ ಯಾವಾಗಲೂ